ಎಲ್ರಿಗೂ ನಮಸ್ಕಾರ. ನಾವು ಈ ಬಾರಿ ಟೊಮೊಟೊ ಹಾಕಿದ್ದೋ. ಅಂದರೆ ಒಂದು 6,000 ಗಿಡ ಹಾಕಿದ್ದೋ. ನೋಡಿ ಯಾವ ಥರ ಬಂದಿದೆ. ಟೊಮೊಟೊ ತುಂಬಾ ಚೆನ್ನಾಗಿ ಬಂತು. ಬಟ್ ಏನಂದರೆ, ಈ ನಮಗೆ ಬೆಳೆ ಕೈಗೆ ಸಿಗುವಂಥ ಟೈಮಲ್ಲಿ ಬೆಲೆ ಕೈಗೆ ಸಿಗಲಿಲ್ಲ. ಅದೇ ಒಂದು ವಿಪರ್ಯಾಸ ಅಂತಲೇ ಹೇಳ್ಬೋದು. ಖರ್ಚೆಲ್ಲ ತುಂಬಾ ಮಾಡಿದ್ದೋ. ಬಟ್ ಆದರೆ ಏನು ಅದರಿಂದ ನಮಗೆ ಲಾಭದ ನಿರೀಕ್ಷೆ ಕಾಣಿಸ್ತಾ ಇಲ್ಲ. ಲಾಭದ ನಿರೀಕ್ಷೆ ಅನ್ನೋದಕ್ಕಿಂತ ಬಂಡವಾಳನೂ ಕೂಡ ಆಗ್ತಾ ಇಲ್ಲ, ಆ ಥರ ಆಗ್ಬಿಟ್ಟಿದೆ ಇವತ್ತಿನ ಪರಿಸ್ಥಿತಿಲಿ. ಬಟ್ ಏನು ಮಾಡೋಕ್ಕಾಗಲ್ಲ. ಅದು ನಾವು ನಮ್ಮ ರೈತರು, ಅದು ನಾವು ಅನ್ನೋದಕ್ಕಿಂತ ನಮ್ಮ ರೈತರು ಯಾವುದೇ ತರಕಾರಿ ಬೆಳೆದ್ರೂ ಕೂಡ ಅದಕ್ಕೆ ಸರಿಯಾದ ಬೆಲೆ ಸಿಕ್ಕಿರೋದು ತುಂಬಾ ಕಮ್ಮಿ. ಯಾರಿಗೂ ಒಬ್ಬರು ಯಾವಾಗಲೋ ಒಂದ್ಸತಿ ಈಗ ಟೊಮೊಟೊ ಹಾಕಿರ್ತಾರೆ, ಲಕ್ಷಾಂತರ ರೂಪಾಯಿ ಮಾಡಿದ್ರಂತೆ ಅನ್ನೋದು ಕೆಲವು ಬಾರಿ ಅಷ್ಟೇ. ಇನ್ನು ನಮ್ಮ ರೈತರು ಏನೇ ಬೆಳೆದ್ರೂ ಕೂಡ ಸರಿಯಾದ ಬೆಲೆ ಯಾವಾಗಲೂ ಕೂಡ ಸಿಕ್ಕಿಲ್ಲ ನಮ್ಮ ರೈತರಿಗೆ. ನೋಡಿ ಎಷ್ಟಿದೆ, ನೋಡಿ ನೀವೇ ನೋಡಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಅನ್ನೋದು ನೀವೇ ನೋಡ್ಬೋದು. ಮಲ್ಚಿಂಗ್ ಪೇಪರ್ ಹಾಕಿ ಒಂದೊಂದು ಕಡ್ಡಿ ಎಲ್ಲ ದುಡ್ಡು ಕೊಟ್ಟು ತಗೊಂಬಂದು ಟೊಮೊಟೊ ಬೇಸಾಯ ಮಾಡಿದ್ದೀವಿ. ಬಟ್ ಆದರೆ ಅದರಿಂದ ಉತ್ತಮವಾದ ಫಲಿತಾಂಶನೂ ಸಿಕ್ಕಿದೆ. ಅಂದರೆ ಈ ಇಳುವರಿ ಎಲ್ಲ ಚೆನ್ನಾಗಿ ಬಂದಿದೆ. ಆದರೆ ಏನಪ್ಪ ಅಂದರೆ ಅತ್ಯುತ್ತಮವಾದ ಬೆಲೆ ನಮಗೆ ಸಿಗ್ತಾ ಇಲ್ಲ. ಅದರಿಂದಾಗಿ ನಾನು ಇವತ್ತು ನಮ್ಮ ಭಾಗದಲ್ಲಿ ಹಂಗೇನೆ ನಮ್ಮ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಟೊಮೊಟೊ ರೇಟ್ ಎಷ್ಟಿದೆ ಅಂತ ತಿಳ್ಕೊಂಬರೋಣ ಹಂಗೇನೆ. ಅದರಿಂದಾಗಿ ದಯವಿಟ್ಟು ಸರಿಯಾದ ಮಾಹಿತಿ ತಿಳ್ಕೊಂಡು ಸರಿಯಾದ ಯಾವಾಗ ರೈಟ್ ಆಗುತ್ತೆ ಅನ್ನೋದು ತಿಳ್ಕೊಂಡು ದಯವಿಟ್ಟು ಟೊಮೊಟೊನ ನಾಟಿ ಮಾಡಿ. ಏನೋ ಏಪ್ರಿಲ್ಲು ಕಳೆದ ಮೇಲೆ ರೈಟ್ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಬಟ್ ಏನೋ ಅಷ್ಟೊತ್ತಿ ನಮ್ಮ ಗಿಡನೇ ಹೋಗ್ಬಿಟ್ಟಿರುತ್ತೆ, ಏನು ಮಾಡೋಕ್ಕಾಗಲ್ಲ. ಆಲ್ರೆಡಿ ಇದು ಮಾರ್ಚ್ ಆಗಲೇ 23. ಏಪ್ರಿಲ್ 15 20 ಮೇಲೆ ಸ್ವಲ್ಪ ಡಿಮ್ಯಾಂಡ್ ಆಗ್ಬೋದು ಅಂತ ಹೇಳ್ತಾರೆ. ಅಷ್ಟೊತ್ತಕ ಇಟ್ಕೊಳಕ್ಕಾಗಲ್ಲ. ಬಂದಿರೋ ಹಣ್ಣನ್ನು ಕಿತ್ತಿ ನಾವು ಮಾರ್ಕೆಟ್ಗೆ ಹಾಕಲೇಬೇಕು. ಸದ್ಯದ ಪರಿಸ್ಥಿತಿ ಆಗಿದೆ, ಏನು ಮಾಡೋಕ್ಕಾಗಲ್ಲ. ಹಾಕಿಲ್ಲ ಅಂದರೆ ವೇಸ್ಟು. ನಮ್ಮ ಮಾರ್ಕೆಟು ಇಲ್ಲಿ ನಮ್ಮ ತೋಟಕ್ಕೆ ಬಂದಿತ್ತು ಟೊಮೊಟೊ ಕೀಳೋ ಅಂತಾರು 3 ರೂಪಾಯಿ 4 ರೂಪಾಯಿಗೆ ಕೇಳ್ತಾ ಇದ್ದಾರೆ. 3 ರೂಪಾಯಿ ಕೊಡೋದೇ ಹೆಚ್ಚು. ನಾವು ಹಾಕಿರೋದು ಆಪಲ್ ಟೊಮೊಟೊ ಸೀಡ್ಲೆಸ್ಸು. ಬಟ್ ಏನಂದರೆ ಬೆಲೆ ಸಿಗ್ತಾಯಿಲ್ಲ ನಮಗೆ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನೋಡಿ ಯಾವ ಥರ ಬಂದಿದೆ, ನೋಡಿ ಒಳ್ಳೆ ಇಳುವರಿ ಬಂದಿದೆ. ಬಟ್ ಆದರೆ ಬೆಲೆ ಸಿಗ್ದಲೇ ಇರೋದೇ ಒಂದು ದೊಡ್ಡ ವಿಪರ್ಯಾಸ. ನಂತರನೇ ಎಷ್ಟೋ ನಮ್ಮ ರೈತರು ಈ ಬಾರಿ ರೈಟ್ ಆಗೇ ಆಗುತ್ತೆ ಅಂದ್ಬಿಟ್ಟು ಒಪ್ಪಿಟ್ಕೊಂಡು ತುಂಬ ಜನ ರೈತರು ಟೊಮೊಟೊನ ಬೆಳೆದಿದ್ದಾರೆ. ಬಟ್ ಅದೇ ತುಂಬ ಜನ ಅಂದರೆ ತುಂಬ ಪ್ರಮಾಣದಲ್ಲಿ ಬೆಳೆದಿರೋದ್ರಿಂದನೇ ಏನೋ ಗೊತ್ತಿಲ್ಲ, ರೈಟು ಕಮ್ಮಿ ಆಗಿರೋದು ಏನೋ. ಬಟ್ ರೈಟ್ ಅಂತೂ ಸಿಗ್ತಾ ಇಲ್ಲ ನಮಗೆ. 3 ರೂಪಾಯಿ 4 ರೂಪಾಯಿ 2 ರೂಪಾಯಿ 3 ರೂಪಾಯಿ KG ಅಂದರೆ ಯಾರು ಕೂಡ ಲಾಭ ಸಿಗಲ್ಲ ನಮಗೆ. ಮಿನಿಮಮ್ ಅಂದ್ರೂ ಒಂದು 10 ರಿಂದ 15 ರೂಪಾಯಿ ನಮ್ಮ ರೈತರಿಗೆ ಸಿಕ್ಕಿದ್ರೆ ಸ್ವಲ್ಪ ಮಟ್ಟಿಗಾದ್ರೂ ಓಕೆ. ತುಂಬಾ ಅದಕ್ಕಿಂತ ಕಮ್ಮಿ ಅಂದರೆ ಏನು ನಮಗೆ ಉಳಿತಾಯ ಆಗಲ್ಲ. ನಾವು ಹಾಕಿರೋಂಥ ಬಂಡವಾಳ ಕೂಡ ಆಗಲ್ಲ. ಎಲ್ಲ ಕಡ್ಡಿ ದುಡ್ಡು ಕೊಡ್ತಾ ಇರಬೇಕು, ದಾರ ಕಟ್ಟಬೇಕು, ಗೊಬ್ಬರ ಬಿಡಬೇಕು, ಔಷಧಿ ಹೊಡಿತಾ ಇರಬೇಕು. ಅವಾಗವಾಗಲೇ ಊಜಿ ಔಷಧಿ, ಕುಡಿ ಹೊಡೆಯೋದು ಎಲ್ಲ ಪ್ರತಿಯೊಂದು ಹೊಡಿತಾ ಇರ್ತೀವಿ. ಬಟ್ ಆದರೆ ಏನು ಪ್ರಯೋಜನ ಆಗಲ್ಲ. ನಾವು ಬರೀ ಔಷಧಿ ಖರ್ಚು ಮಾಡಿರೋ ದುಡ್ಡು ಕೂಡ ನಮಗೆ ಯಾಕೋ ಬರಂಗೆ ಕಾಣ್ತಾ ಇಲ್ಲ ಈ ಬಾರಿ. ಆ ಥರ ಆಗ್ಬಿಟ್ಟಿದೆ. ಬನ್ನಿ ಹಂಗೇನೆ ನಾವು ಈ ಸತಿ ನಮ್ಮ ಭಾಗಗಳಲ್ಲಿ ಟೊಮೊಟೊ ಏನು ರೇಟ್ ಇದೆ ನೋಡ್ಕೊಂಬರೋಣ. ನಾನು ಫಸ್ಟು ಬೆಂಗಳೂರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ 12 ರಿಂದ 13 kg ಬಾಕ್ಸು. ನಮ್ಮ ಬೆಂಗಳೂರು ಭಾಗದಲ್ಲಿ ಇವತ್ತಿನ ಬೆಲೆ ಮೀಡಿಯಮ್ ಸೈಜ್, ಮೀಡಿಯಮ್ ಕ್ವಾಲಿಟಿ 65 ರಿಂದ 70 ರೂಪಾಯಿ ಮೀಡಿಯಮ್ ಕ್ವಾಲಿಟಿ ಇದೆ ಇವತ್ತಿನ ಬೆಲೆ ಒಂದು ಬಾಕ್ಸ್ಗೆ, RMC ಕಮಿಷನ್ ಬಿಟ್ಟು. ನಾವು ಸ್ವಲ್ಪ ಚೆನ್ನಾಗಿರೋದು ನೋಡೋದಾದರೆ 75 80 ರೂಪಾಯಿ 85 ರೂಪಾಯಿ ಟಾಪ್ ರೇಟು ನಮ್ಮ ಬೆಂಗಳೂರು ಭಾಗದಲ್ಲಿ ಇವತ್ತಿನ ಬೆಲೆ. ಇನ್ನು ನಾವು ಹಂಗೇ ದಾವಣಗೆರೆ ಭಾಗದಲ್ಲಿ ನೋಡೋದಾದರೆ ಇವತ್ತಿನ ಬೆಲೆ ಮೀಡಿಯಮ್ ಕ್ವಾಲಿಟಿ 65 ರಿಂದ 70 ರೂಪಾಯಿ 75 ರೂಪಾಯಿ ತನಕ ಮೀಡಿಯಮ್ ಕ್ವಾಲಿಟಿ ಇದೆ. ಸ್ವಲ್ಪ ಟಾಪು ನೋಡೋದಾದರೆ ನಾವು ಚೆನ್ನಾಗಿರೋ ಕ್ವಾಲಿಟಿ ಆದರೆ
ಒಂದು 85 ರೂಪಾಯಿಂದ 95 ರೂಪಾಯಿ ತನಕನೂ ಇದೆ ನಮ್ಮ ದಾವಣಗೆರೆ ಭಾಗದಲ್ಲಿ. ಇನ್ನು ಹಾಗೆಯೇ ನಾವು ಶಿವಮೊಗ್ಗ ಭಾಗದಲ್ಲಿ ನೋಡೋದಾದರೆ, ನಮ್ಮ ಶಿವಮೊಗ್ಗ ಭಾಗದಲ್ಲಿ ಇವತ್ತಿನ ಬೆಲೆ 65ರಿಂದ ಸ್ಟಾರ್ಟ್ ಆಗಿ 80, 85, 90 ರೂಪಾಯಿ ತನಕನೂ ಇದೆ. ನಮ್ಮ ಟೊಮೊಟೊ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಚೆನ್ನಾಗಿದ್ರೆ 85, 90 ರೂಪಾಯಿ ಓಡ್ತಾ ಇದೆ ಇವತ್ತಿನ ಬೆಲೆ ನಮ್ಮ ಶಿವಮೊಗ್ಗ ಭಾಗದಲ್ಲಿ. ಮತ್ತು ಏನಂದರೆ ಊಜಿ ಎಲ್ಲ ಇದ್ದರೆ ಇನ್ನೂ ಕಮ್ಮಿ ಇರುತ್ತೆ, ನಿಮಗೆ ಒಂದು 50 ರೂಪಾಯಿ 55 ರೂಪಾಯಿ ಇರುತ್ತೆ ಬಾಕ್ಸು. ಇನ್ನು ನಾವು ಹಂಗೇ ಮೈಸೂರು ಭಾಗದಲ್ಲಿ ನೋಡೋದಾದರೆ, ಮೈಸೂರು ಭಾಗದಲ್ಲಿ ಇವತ್ತು ಕೆ ಜಿ ಬೆಲೆ ತಿಳ್ಕೊಳ್ಳೋದಾದರೆ 7 ರೂಪಾಯಿಂದ 8 ರೂಪಾಯಿ ಇದೆ ಟಾಪ್ ರೇಟು ಕೆ ಜಿ ಬೆಲೆ. ಆದರೆ ನಾವು ಅದೇ ಬಾಕ್ಸ್ ಥರ ಕಂಪೇರ್ ಮಾಡೋದಾದರೆ, ಬಾಕ್ಸ್ ಅಂದರೆ 12ರಿಂದ 13 ಕೆ ಜಿ ಬಾಕ್ಸ್ ಬರುತ್ತೆ. 8 ಕೆ ಜಿ ಅಂದರೆ 90 ರೂಪಾಯಿ, 85 ರೂಪಾಯಿ, 90 ರೂಪಾಯಿ ಒಂದು ಬಾಕ್ಸ್ ಇರುತ್ತೆ ನಮ್ಮ ಮೈಸೂರು ಭಾಗದಲ್ಲಿ. ಮ್ಯಾಕ್ಸಿಮಮ್ ಅಂದರೆ 90, 95 ರೂಪಾಯಿ ಮ್ಯಾಕ್ಸಿಮಮ್ ಟಾಪ್ ರೇಟು. 55, 60, 65 ರೂಪಾಯಿ ಮೀಡಿಯಮ್ ಕ್ವಾಲಿಟಿ ಊಜಿ ಈ ಥರ ಗುಳ್ಳೆ ಎಲ್ಲ ಇದ್ದರೆ ಕಮ್ಮಿ ರೇಟ್ ಇರುತ್ತೆ. ಮತ್ತು ಹಂಗೇನೆ ನಿಮ್ಮ ಭಾಗದಲ್ಲಿ ರೇಟ್ ಎಷ್ಟಿದೆ ಅಂತ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ, ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ನಮ್ಮ ಕೋಲಾರ ಭಾಗದಲ್ಲಿ ನೋಡೋದಾದರೆ ಇವತ್ತಿನ ಬೆಲೆ 90 ರೂಪಾಯಿಂದ 120, 130 ರೂಪಾಯಿ ಟಾಪ್ ರೇಟ್ ಇದೆ ಇವತ್ತಿನ ಬೆಲೆ ನಮ್ಮ ಕೋಲಾರ ಭಾಗದಲ್ಲಿ. 140 ಅಂತಾರೆ, 140 ರೂಪಾಯಿ ಕೆಲವೊಂದಷ್ಟೇ ಹೋದೋ, ಎಲ್ಲ ಕೂಡ 140 ರೂಪಾಯಿಗೆ ಸಿಕ್ಕಿಲ್ಲ ಎಲ್ಲ ರೈತರಿಗೂ ಬೆಲೆ. 120, 130 ರೂಪಾಯಿ ನಮ್ಮ ಕೋಲಾರ ಭಾಗದಲ್ಲಿ ಟಾಪ್ ರೇಟ್ ಇದೆ. 26ನೇ ತಾರೀಕು 3ನೇ ತಿಂಗಳು 2025 ಬೆಲೆ ಇದು. ಹಂಗೇ ನಾವು ನಮ್ಮ ಗುಂಡ್ಲುಪೇಟೆ ನೋಡೋದಾದರೆ, ಗುಂಡ್ಲುಪೇಟೆಯಲ್ಲೂ ಸೇಮ್ ಅಷ್ಟೇ ಇದೆ. ಏನಂದರೆ 60 ರೂಪಾಯಿಂದ 65, 70, 85 ರೂಪಾಯಿ ಟಾಪು. ಅದು ಐಟಮ್ ಚೆನ್ನಾಗಿದ್ರೆ, ಸೆಲೆಕ್ಷನ್ ಐಟಮ್ ಆದರೆ 85 ರೂಪಾಯಿ ಇದೆ ನಮ್ಮ ಗುಂಡ್ಲುಪೇಟೆ ಭಾಗದಲ್ಲಿ. ಇದು ಇವತ್ತಿನ ಬೆಲೆಯ ಮಾಹಿತಿ. ಧನ್ಯವಾದಗಳು. ಶುಭ ದಿನ.